ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RSB ಇನ್ ಕನ್ನಡ. ಸೊ ನಾವಿವತ್ತು ಒಂದು ಒನ್ ಡೇ ನೈಟ್ ಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಸಂಗಮ ಫಾರೆಸ್ಟ್ ರೇಂಜು, ವಿಚ್ ಈಸ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬರುತ್ತೆ ಇದು. ಇಲ್ಲಿ ಒಳ್ಳೆ ಸಖತ್ತಾಗಿರೋಂಥ ಸೀನಿಕ್ ರೋಡ್ಸ್ಗಳಿದೆ ಮತ್ತು ಫಾರೆಸ್ಟು ಕೂಡ ಚೆನ್ನಾಗಿದೆ. ಸೊ ಒನ್ ಡೇ ನೈಟ್ ಸ್ಟೇ ಆಗಿಬಿಟ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು. ಸೊ ನಾವು ಇವತ್ತು ನಮ್ಮ ಬಾಯ್ಸ್ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಈವ್ನಿಂಗ್ ಈಗ 7 ಗಂಟೆಗೆ ಅಲ್ಲಿ ಏನು ಮೀಟಿಂಗ್ ಪಾಯಿಂಟ್ ಇರೋದು ನಮ್ಮದು. ಸೊ ಅಲ್ಲಿಂದ ಎಲ್ಲರೂ ಹೊರಡೋಣ ಅಂತೇಳಿ ಕನಕಪುರ ರೋಡಿಗೆ ಹೋಗ್ತಾ ಇದ್ದೀವಿ. ಕನಕಪುರ ರೋಡಲ್ಲಿ ಎಲ್ಲರೂ ಸಿಗ್ತಾರೆ. ಸೊ ಅಲ್ಲಿಂದ ನಾವು ಮುಂದೆ ಹೋಗ್ತೀವಿ ನೈಟು. ನಮ್ಮ ಪ್ಲ್ಯಾನ್ ಇರೋದು ಅಲ್ಲಿ ಹೋಗಿ ಮೊಗರು ಫಾರೆಸ್ಟಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತೇಳಿ. ಬಟ್ ನಾಟ್ ಶೋರ್ ಸೆಕ್ಯೂರಿಟಿ ಮತ್ತು ಫಾರೆಸ್ಟ್ ಗಾರ್ಡ್ಸ್ ಅಲೋ ಮಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಯರೆಸ್ಟ್ ಟೆಂಪಲ್ಸು ಆ ಪ್ಲೇಸ್ ಇರೋದ್ರಿಂದ ಅಲ್ಲಿ ಅಲೋ ಮಾಡ್ತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಹೋಗಿ ಟ್ರೈ ಮಾಡೋಣ ಬನ್ನಿ. ಸೊ ಇವಾಗ ನಾನು ಬೆಳ್ಳಂದೂರು ಬಿಡ್ತಾಯಿದ್ದೀನಿ. ಸೊ ಸಾಟರ್ಡೆ ಆದ್ರೂ ಕೂಡ ತುಂಬ ಟ್ರಾಫಿಕ್ ಇತ್ತು. ಸೊ ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಇದೆ ಈ ಒಂದು ಸಾಟರ್ಡೇನೂ ಕೂಡ. ಸೊ ನಾನು ಇವಾಗ ಬೆಳ್ಳಂದೂರು ಬಿಟ್ಟು ಈ ಕಡೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನನ್ನ ಅಕ್ಕಪಕ್ಕ ಹೊಸ ಎಕ್ಸ್ಪಲ್ಸ್ಗಳು ಸಖತ್ತಾಗಿ ಹೋಗ್ತಾಯಿದೆ. ಒಂದು ಹಿಮಾಲಯನ್ 450 ಎಕ್ಸ್ಪಲ್ಸು ನೋಡೋಕ್ಕೆ ಇವಾಗ ಬಲ್ಕ ಕಾಣುತ್ತೆ, ಚೆನ್ನಾಗಿದೆ ನಮ್ಮ ಗಾಡಿ ಥರ. ಬಟ್ ನಮ್ಮದು ತುಂಬ ಲೀನಾಗಿ ಕಾಣುತ್ತೆ ಮುಂದೆ. ಬಟ್ ಈಗ ಆ ವಿಂಗ್ಸ್ ಕೊಟ್ಟಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣುತ್ತೆ ಎಕ್ಸ್ಪಲ್ಸು. ಹಾಗೆ ಹಿಮಾಲಯನ್ 450 ನೋಡ್ಬೋದು, ಎಷ್ಟು ಸಖತ್ತಾಗಿ ಕಾಣಿಸ್ತದೆ ಬ್ಯಾಕಿಂದ. ಸೊ ಇವರು ಕೂಡ ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಸೊ ಬನ್ನಿ ಹೀಗೆ ಹೋಗೋಣ. ನಮ್ಮದು ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಕನಕಪುರ ರೋಡು. ಸೊ ಅಲ್ಲಿ ಬಾಯ್ಸ್ ಎಲ್ಲ ಬರ್ತಾರೆ. ಸೊ ನಮ್ಮದು ಒಂದು ಎಕ್ಸ್ಪಲ್ಸ್ ಗ್ರೂಪ್ ಇದೆ. ಸೊ ಅವರು ಈ ರೈಡ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ರೈಡ್ ಜೊತೆಗೆ ನಾನು ಕೂಡ ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ ಸಿಗೋಣ ಅಲ್ಲಿ. ಸೊ ಇಲ್ಲೆಲ್ಲ ಬಂದಾಯಿತು, ಎಲ್ಲರೂ ಬಂದಿದ್ದರು. ಸೊ ಇವಾಗ ಟುವರ್ಸ್ ಟು ಕನಕಪುರ ಸಂಗಮ ಎಲ್ಲರೂ ಹೊರಟಿದ್ದಾರೆ. ಸೊ ನಾವೆಲ್ಲ ಕ್ಯಾಂಪಿಂಗಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟಿಗಳ್ನ ತೊಗೊಂಡಿದ್ವಿ. ಅಂದರೆ ಟೆಂಟು, ಮ್ಯಾಟು ಮತ್ತು ಬೆಡ್ಶೀಟು, ಸ್ವೆಟರ್ಸು. ಈಗ ಚಳಿ ಗೊತ್ತಲ್ವ, ನಮಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹಂಗೆ ಫುಡ್ಡು ಅರೇಂಜ್ ಮಾಡ್ಕೊಳಕ್ಕಲ್ಲಿ ಲೋಕಲ್ಸ್ಗೆ ಹೇಳಿ ಹೊರಟ್ವಿ. ಸೊ ಈಗ ನೋಡ್ಬೋದು, ನೈಟ್ ಆಲ್ಮೋಸ್ಟ್ ನಾವು ಬಿಡೋದಷ್ಟೊತ್ತಿಗೆ ಇಲ್ಲೇ ಅರೌಂಡ್ 7:30 ಆಗಿಬಿಡ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು 6 o'clock ಬಿಟ್ಬಿಡೋಣ ಅಂತೇಳಿ. ಬಟ್ ನಮಗೆ ಇಲ್ಲಿ ಎಲ್ಲರೂ ಆ ಟ್ರಾಫಿಕಲ್ಲಿ ಬರೋದ್ರಲ್ಲಿ ಟೈಮ್ ಆಗೋಯಿತು. ಸೊ ಹಾಗಾಗಿ ನಾವು ಬಿಟ್ಟಿದ್ದೆ ಅರೌಂಡ್ 7 o'clock. ಬಟ್ ಅಲ್ಲಿಂದ ಜರ್ನಿ ಅರೌಂಡ್ 1.5 hour ಇತ್ತು. ಬೆಂಗಳೂರು ಬಿಟ್ಟರೆ ಸಾಕು ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಸೊ ಬೆಂಗಳೂರು ಬಿಟ್ವಿ. ನೋಡ್ಬೋದು, ಹೈವೇಲಿ ಸಖತ್ತಾಗಿ ಚಿಚ್ಕೊಂಡು ಹೋಗ್ತಾಯಿದ್ರು ಬಾಯ್ಸು. ಬಟ್ ಅಷ್ಟೇ ಡಿಸಿಪ್ಲಿನಾಗಿ ಹೋಗ್ತಾಯಿದ್ರು, ಯಾಕೆಂದರೆ ಗ್ರೂಪಲ್ಲಿ ಹೋಗ್ತಿರೋದ್ರಿಂದ ಒಂದು ಡಿಸಿಪ್ಲಿನ್ ಇರಬೇಕು. ಸೊ ಹಾಗಾಗಿ ನಾವು ಜಾಸ್ತಿ ರಶ್ ಮಾಡ್ಕೊಳ್ದಲ್ಲೇ ಆರಾಮಾಗಿ ಚಿಲ್ಲಾಗಿ ರೈಡ್ ಮಾಡ್ತಿದ್ವಿ. ನೈಟಲ್ಲಿ ರೈಡ್ ಮಾಡೋಕ್ಕೆ ಒಂದು ಮಜಾ ಸಖತ್ತಾಗಿತ್ತು. ನಾನು ಬೇರೆ ಎಕ್ಸ್ಪ್ಲಾಶ್ ಹಾಕ್ಸಿದ್ದೆ. ಸೊ ಅದು ತುಂಬ ಚೆನ್ನಾಗಿ ನೈಟಲ್ಲಿ ಕಾಣಿಸ್ತಾಯಿತ್ತು. ನೋಡ್ಬೋದು ನೀವು ಎಷ್ಟು ಎರಡು ಇಂಡಿಕೇಟ್ರ್ ಯಾವ ಥರ ಫ್ಲಾಶ್ ಆಗ್ತಾಯಿದೆ ಅಂತೇಳಿ. ಸೊ ನಮ್ಮ ಬಾಯ್ಸ್ ಎಲ್ಲ ಚಿಲ್ಲಾಗಿ ಹೋಗ್ತಾಯಿದ್ರು. ನೋಡಿ, ಫುಲ್ಲು ಡಾರ್ಕ್ ಪಿಚ್ ಕತ್ಲು, ಹೈವೇಲಿ ಲೈಟ್ಸೇ ಇಲ್ಲ. ಆ ಕಡೆಯಿಂದ ಬರ್ತಾಯಿರೋರೆಲ್ಲ ಹೈ ಬೀಮ್ ಹಾಕ್ಕೊಂಡು ಬರ್ತಾನೆ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಐ ಬೀಮ್ಸ್ಗಳ್ನ ಎಲ್ಲಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ ಇದುವರೆಗೂ ಕೂಡ. ಸೊ ನಮಗೆ ನೋಡಿ, ಫುಲ್ ಗೈಡ್ ಮಾಡ್ಕೊತ ನಮ್ಮ ಬ್ರದರ್ ಗೈಡ್ ಮಾಡ್ತಾರೆ ಲೈನೆಲ್ಲ. ಸೊ ನೀಟಾಗಿ ಹೋಗಿ ಅಂತೇಳಿ. ಸೊ ಇಲ್ಲಿ ನಾವು ಅರೌಂಡ್ ಇದು ಯಾವ ಗೇಟಪ್ಪ ಅಂತ ಹೇಳಿದ್ರೆ ಮರ್ತೋಯ್ತು ನನಗೆ ಯಾವುದು ಅಂತೇಳಿ ನೋಡಿಲ್ಲ.
ವಾವ್, ಸಕ್ಕತ್ತ ಕಾಣಿಸುತ್ತೆ ನೋಡಿ. ಇಲ್ಲಿ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಸೊ ಹಾಸ್ಪಿಟಲ್ ಕಮ್ ಕಾಲೇಜ್, ಮೆಡಿಕಲ್ ಕಾಲೇಜ್. ಇಲ್ಲಿ ಯಾವುದೋ ಬೋರ್ಡ್ ಬಂತು ಇಲ್ಲಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಶಿವಗಿರಿ ಕ್ಷೇತ್ರ ಟುವರ್ಡ್ಸ್ ಮರಳೆಗವಿ ಮಠ ಅಂತೇಳಿ. ವಾವ್, ಸೂಪರ್ ಆಗಿದೆ ಮಾತ್ರ, ಹೈಟೇ ಆಗಿದೆ. ಹಿಂಗೆ ಇಟ್ಬಿಟ್ರೆ ಹಂಗೆ ಚಚ್ಕೊಂಡು ಹೋಗ್ತಾ ಇರ್ಬೋದು. ಯಾವ ಊರು ಅಂತ ಗೊತ್ತಿಲ್ಲ. ಸೊ ನೋಡೋಕೆ ಮಾತ್ರ ಚಂದವಾಗೈತೆ, ಸೈಲೆಂಟಾಗೈತೆ. ಚಳಿಗೆ ಒಬ್ಬರು ಅಡ್ಡಾಡ್ತಿಲ್ಲ. ಸೊ ಇಲ್ಲಿಂದ ನೋಡಿ, ನಮ್ಮ ಸ್ಟಾಕ್ ಲೈಟ್ ಏನು ಬರುತ್ತಲ್ಲ, ಹೆಡ್ಲೈಟು, ಏನಂದರೆ ಏನು ಕಾಣೋದಿಲ್ಲ. ತುಂಬ ಡಾರ್ಕ್. ಅದು ಎಲ್ಲ ಒಂದು ಹಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ಓಕೆ, ಹೈವೇಲೆಲ್ಲ ಯಾವುದಕ್ಕೂ ಸಾಲೋದಿಲ್ಲ ಅದು. ಸೊ ಎಕ್ಸ್ಟ್ರಾ ಲೈಟ್ಸ್ ಬೇಕೇ ಆಗುತ್ತೆ. ಸೊ ಆದ್ದರಿಂದನೇ ನಾನು ಫಾಗ್ ಲೈಟ್ಸ್ ಹಾಕ್ಸಿದ್ದೆ, ಅಲ್ಲಲ್ಲೇ ಯೂಸ್ ಮಾಡ್ತಾಯಿದ್ದೆ. ಸೊ ಇದು ಕೊನೆ ಊರು, ಸಂಗಮ ರಿಸರ್ವ್ ಫಾರೆಸ್ಟ್ ಎಂಟ್ರಿ ಹಾಕೋಕ್ಕಿಂತ ಮುಂಚೆ. ಸೊ ಇಲ್ಲಿಂದ ಅರೌಂಡ್ ಒಂದು 4 ಕಿಲೋಮೀಟರ್ಸ್ ಇದೆ. ಇಲ್ಲೆಲ್ಲ ಬಂದು ನಾವು ಗ್ಯಾದರ್ ಆದ್ವಿ. ಅವರು ನಾವು ಇಲ್ಲಿದ್ದಾಗಲೂ ಅವರು ಎಂಟ್ರೆನ್ಸಲ್ಲಿ ಇದ್ರು. ಓಕೆ, ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ ಗ್ಯಾಪಲ್ಲಿ ಇರ್ತಾರೆ. ವೆಯ್ಟ್ ಮಾಡಿ ಒಟ್ಟಿಗೆ ಹೋಗೋಣ. ಇಲ್ಲೇ ಲಾಸ್ಟ್ ನೆಟ್ವರ್ಕ್ ನಿಮಗೆ. ಸೊ ಇಲ್ಲಿಂದ ನೆಟ್ವರ್ಕ್ ಸಿಗಲ್ವಾ? ಲಾಸ್ಟ್ ಟೈಮು ಇಲ್ಲಿಂದ ಮನೆವರೆಗೂ 2 ಕಡೆನ ಟೋ ಮಾಡ್ಕೊಂಡು ಬಂದಿದ್ದೀವಿ. ಓ ಮೈ ಗಾಡ್. ಮನೆವರೆಗೂ ಅಪ್ ಟು ಅಲ್ಸೂರ್. ಮೈ ಗುಡ್ನೆಸ್. ಫಸ್ಟು ಸಂದೀಪ್ ಗಾಡಿ ಹೋಯ್ತು. ಸರಿ, ಅದನ್ನ ಇವರು ಮಂಜುಬ್ರು ಟೋ ಮಾಡ್ತೀನಿ ಅಂದರು, ಅವ್ರದ್ದು ಹೋಯ್ತು. ಇದೇ ಅಂಗಡಿಯಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ವಿ ಸ್ಪೆಂಡ್ ಅರೌಂಡ್ 2 hours ಇಲ್ಲೇ. ಫ್ರಮ್ ಇಯರ್ ಆನ್ವರ್ಡ್ಸ್ ನೋ ಫ್ಯೂಯಲ್ ಏನಿಲ್ಲ. ಬೆಳಗ್ಗೆ ಕಮಿಂಗ್ ಬ್ಯಾಕ್, ಐ ಮೀನ್ ಸ್ಯಾಂಡಿದು ಬಂದ್ಬಿಟ್ಟು ರಾತ್ರಿನೇ ಆನ್ ದ ವೇ ಹೋಗುವಾಗಲೂ ನಂಗೋಯ್ತು. ಓಕೆ, ಗುಡ್ ದಟ್ ಫಾರೆಸ್ಟ್ ಒಳಗಡೆ ಯಾರಿಗೂ ಏನಾಗಿಲ್ಲ. ನಮ್ಮ ಗ್ರೂಪಲ್ಲಿ ಒಬ್ರು ಓಲ್ಡೆಸ್ಟ್ ಪರ್ಸನ್ ಇದ್ದಾರಲ್ಲ, ಅರುಣ್ ಅಂತ, ಅಂತಲ್ಲ ಪಾದ್ರಿ, ಕ್ರೇಜಿ ಮ್ಯಾನ್ ಅವರು. ಈಸ್ ಲೈಕ್ 60+ ಆದರೂ ಏನು ಸೂಪರಾಗಿ ಬಂದರು. ಅವ್ರು ಟೋ ಮಾಡಿದ್ರಾ? ಇಲ್ಲ ಇಲ್ಲ, ಅವ್ರು ತುಂಬ ಸ್ಪೋರ್ಟಿವ್ ಆಗಿದ್ದಾರೆ. ಅವರು இல்லை ப்ரோ, உள்ள 2 இடருக்கு இருக்கும். ஒன்று போனால் செக் போஸ்ட் வழியாக போய் நார்மல் இந்த மாதிரி ரோட்டில் போகிறது. இன்னொன்று ஒரே ஒரு லெஃப்ட் எடுக்கணும். அர்த்தம் அவங்க என்ன கேட்குறாங்க, லாஸ்ட் டைமு அரௌண்ட் 26 எலிஃபண்ட் ஜஸ்ட் மிஸ்ஸு. நாங்கள் போய் பார்க் பண்ணுறோம், தம்மன்னு ஓடுது. குட்டி எல்லாம் பயங்கர அட்டகாசம் இருந்துச்சு. உக்காண்டோம் அங்கங்கே. இவங்க வரல, சாண்டி தான் மிஸ்ஸு. சாண்டி மெக்கானிக் ஒருத்தர் வினோதுன்னு சொல்லிட்டு ஆர்டிகே ஸ்டாலேருந்து கூட்டின்னு வந்தோம். அவங்க 2 பேருமே லாக்கு. ಯಾರು ಫೋನ್ ನೆಟ್ವರ್ಕ್ ಇಲ್ಲ, ವಿನೋದು ಇಲ್ಲ ಸದ್ಯಕ್ಕೆ, ಟೂಲ್ವೂ ಇಲ್ಲ, ಅದೇನು. ಯಾರ್ಯಾರು ಮನೆಗೆ ಫೋನ್ ಮಾಡ್ತೀರೋ ಮಾತಾಡ್ಬಿಡ್ರಪ್ಪ.
ಇಲ್ಲಿಂದ ಫಾರೆಸ್ಟ್ ರೂಟು ಸ್ಟಾರ್ಟ್ ಆಯಿತು, ನೋಡ್ಬೋದು. ಇಲ್ಲಿಂದ ಸಿಂಗಲ್ ಲೇನ್ ಇದೆ. ಸೊ ಅಷ್ಟೇ ನೀಟಾಗಿದೆ ರೋಡು. ಮತ್ತು ಹೊಸದಾಗಿದೆ ರೋಡ್ ಕೂಡ, ಮಾತ್ರ ಯಾವುದೇ ರೀತಿ ಗುಂಡಿ ಇಲ್ಲ. ಸಖತ್ತಾಗಿದೆ. ಹಂಗಿದ್ರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಸಖತ್ತಾಗಿದೆ. ವಾವ್. ಚೆಕ್ ಪೋಸ್ಟ್ ಬಂತು ಅನಿಸುತ್ತೆ. ಯಾವುದಿದು ಚೆಕ್ ಪೋಸ್ಟ್? ಸಂಗಮ ವನ್ಯಜೀವಿ ವಲಯ ಸ್ವಾಗತ. ಇಲ್ಲಿ ಬಂದಾದ ತಕ್ಷಣ ನಮಗೂ ಫಾರೆಸ್ಟ್ ಆಫೀಸರ್ಸ್ಗೂ ಸ್ವಲ್ಪ ವಾಗ್ವಾದ ಆಯಿತು. ಅವರು ಬಿಡ್ತಾ ಇರಲಿಲ್ಲ. ಆಮೇಲೆ ನಾವು ದೇವಸ್ಥಾನ ಹತ್ರ ಹೋಗಿ ಸ್ಟೇ ಆಗ್ತೀವಿ ಅಂತ ಹೇಳಿದ್ವಿ, ಆದರೂ ಕೂಡ ಬಿಡಲಿಲ್ಲ. ಇವರು ಹೊರಗಿರೋರು ಬಿಟ್ಟರು. ಅಲ್ಲಿ ಒಳಗೆ ಹೋದ್ಮೇಲೆ ಮತ್ತೆ ಒಬ್ಬರು ಗಲಾಟೆ ಮಾಡಿದರು. ಹಾಗಾಗಿ ನಾವು ರಿಟರ್ನ್ ಹೋಗಿ ಕನಕಪುರದಲ್ಲಿ ಸ್ಟೇ ಆಗ್ತೀವಿ.